श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीडयन्तं चतुर्बाहुं विश्वं कालीयमर्दनं वन्दे कृपातपः पूर्णं स्वरूपोद्धारकं ममातपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ब्रह्मचर्यहरिप्रीतिसुविद्यावादशालिनः इष्टदान् कष्टहर्तृन्नः विद्यामान्यान् मुनीन् नुमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादिसद्गुणौघाकरानहं वादिराजगुरून् वन्दे हैग्रीवपदाश्रयान् अभ्रमं भङ्गरहितम् अजडं विमलं सदानन्दतीर्थमतुलं भजे तापत्रयापहं पूर्णानन्दसुखोद्भासि मन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं वन्दे वन्द्यं सदानन्दं वासुदेवं निರಂಜನಂ. ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಕೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನುದಿನವು. ಜಗದುದರನ ಅಂತಂದರೆ ಸಮಸ್ತ ಪ್ರಪಂಚವನ್ನು ತನ್ನ ಉದರದೊಳಗೆ ಇಟ್ಟುಕೊಂಡಿರ್ತಾನೆ ಭಗವಂತ ಅಂತ ಪ್ರಳಯ ಕಾಲದಲ್ಲಿ ಅಂತ ಇಟ್ಕೊಳ್ಬಹುದು. ಮತ್ತು ಅತಿ ವಿಮಲ ಗುಣ ರೂಪಗಳ ಅಂತ ಅಂದರೆ ಅತ್ಯಂತ ವಿಮಲ ಅಂದರೆ ನಿರ್ಮಲವಾದಂತಹ ಸ್ವಚ್ಛವಾದಂತಹ ದೋಷ ದೂರನಾದಂತಹ ಅತ್ಯಂತ ಅತಿ ಶಬ್ದಕ್ಕೆ ಅತ್ಯಂತವಾಗಿ ಅವನಕ್ಕಿಂತ ಹೆಚ್ಚಿನ ವಿಮಲ ಗುಣಗಳು ಮತ್ತೊಬ್ಬರಲ್ಲಿ ಇಲ್ಲ. ಇನ್ನೇನು ರೂಪಗಳು ಇವುಗಳನ್ನೆಲ್ಲ ಆಲೋಚನದಿ ಲಕ್ಷ್ಮೀದೇವಿಯರದ್ದು ಕೂಡ ಭಗವಂತ ಎಂತಹ ಸಚ್ಚಿದಾನಂದ ರೂಪ ಎಂತಹ ಕಣ್ಣಿಗೆ ಗೋಚರ ಅಂದರೆ ಆಲೋಚನ ಅಂದರೆ ಜ್ಞಾನಾನಂದಮಯವಾದಂತಹ ಕಣ್ಣುಗಳಿಗೆ ಗೋಚರನಾದವ ಅಂತ ಅರ್ಥ. ಇಂತಹ ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಇಲ್ಲಿ ಮಹಾಭಾರತ ಶ್ರುತಿ ತತಿಗಳು ಅಲ್ಲೆಲ್ಲ ಏನೋ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನನ್ನು ಇಟ್ಟುಕೊಂಡು ಲಕ್ಷ್ಮೀದೇವಿ ಕ್ರಿಯಾ ವಿಶೇಷಗಳ ಕ್ರಿಯೆ ಅಂತಂದರೆ ಕೆಲಸಗಳು ಅಂತ, ವಿಶೇಷ ಅಂತಂದರೆ ಸ್ಪೆಷಲ್ ಆದಂತಹದ್ದು ಅಂತ ಅರ್ಥ. ಇನ್ನು ಬಗೆ ಬಗೆಯ ನೂತನವ ಕಾಣುತ್ತಾ ಪ್ರತಿಯೊಂದರಲ್ಲಿಯೂ ಕೂಡ ಹೊಸತನವನ್ನು ಕಾಣ್ತಾ ಅಂದರೆ ಭಗವಂತ ಪ್ರತಿಯೊಂದು ಕೆಲಸದಲ್ಲಿಯೂ ಹೊಸತನವನ್ನು ತೋರಿಸಿಕೊಡ್ತಾ ಇದ್ದಾನೆ. ಅದನ್ನು ಕಾಣ್ತಾ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ. ಮಿಗೆ ಅಂತಂದರೆ ಅದು ಬೌಂಡ್ಲೆಸ್ ಅಂತಂದರೆ ಅದಕ್ಕೆ ಲಿಮಿಟೇ ಇಲ್ಲ, ಲಿಮಿಟ್ ಇಲ್ಲದಷ್ಟು ಅನ್ಲಿಮಿಟೆಡ್ ಅಷ್ಟು ಹರುಷ ಅಂತಂದರೆ ಆನಂದ ಅಂತ. ಅದರಿಂದ ಅವನನ್ನು ಹೊಗಳಿ ಹಿಗ್ಗುವುದು ಅಂತಂದರೆ ಏನಂತಾರೆ ಅದಕ್ಕೆ ಬಹಳ ಆನಂದ ಪಡುವುದು ಅಂತ ಅಂದರೆ ಡ್ಯಾನ್ಸ್ ಮಾಡುವುದು ಅಂತ ಒಂದು ರೀತಿಯಲ್ಲಿ. ಇಂತಹ ತ್ರಿಗುಣಮಾನಿ ಸ್ವಯಂ ಲಕ್ಷ್ಮೀದೇವಿಯರು ಯಾರು ಅಂತಂದರೆ ಅವಳು 3 ವೇದಗಳಿಗೂ ಕೂಡ ಅಭಿಮಾನಿ ದೇವತೆ, ಜೊತೆಗೆ ಸತ್ವರಜಸ್ತಮೋ ಗುಣಗಳಿಗೂ ಕೂಡ ಅಭಿಮಾನಿ ದೇವತೆಯಾದಂತಹ ಮಹಾಲಕ್ಷ್ಮೀ ದೇವಿ ಸಂತೈಸಲಿ ದಿನವು ಅಂತಂದರೆ ಇಂತಹ ಮಹಾಲಕ್ಷ್ಮೀ ದೇವಿ ನಮ್ಮೆಲ್ಲರನ್ನೂ ಕೂಡ ಸಾಂತ್ವನಗೊಳಿಸಲಿ ಅಂತ ಮೇಲ್ನೋಟದ ಒಂದು ಈ ಶ್ಲೋಕದ ಅರ್ಥ. ಇದರಲ್ಲಿ ಕೆಲವು ಶಬ್ದಗಳನ್ನು ನೋಡ್ದು ಅಂತಾದರೆ ಜಗದುದರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಜಗದುದರ ಶಬ್ದಕ್ಕೆ ಅಂದರೆ ಭಗವಂತನ ಉದರ ಎಂಥದ್ದದು ಅಂತ ಕೇಳಿದರೆ ಜಗದುದರ, ಜಗತ್ತು ಅಂತಂದರೆ ಗಚ್ಚತಿ ಇತಿ ಜಗತ್ತು ಅಂದರೆ ಎಲ್ಲ ಇಡೀ ಪ್ರಪಂಚ ಏನಿದೆ ಅಂದರೆ ಕಂಟಿನ್ಯೂಸ್ ಆಗಿ ಅದು ಮುನ್ನಡೀತಾ ಇರುತ್ತೆ. ಈ ಬ್ರಹ್ಮಕಲ್ಪವಾದರೆ ಇನ್ನೊಂದು ಬ್ರಹ್ಮಕಲ್ಪ, ಈ ಕಲ್ಪ ಆದರೆ ಇನ್ನೊಂದು ಕಲ್ಪ, ಇದಷ್ಟನ್ನು ಕೂಡ ಭಗವಂತ ಹಿಂದಿನ ಕಲ್ಪಗಳು ಮುಂದಿನ ಕಲ್ಪಗಳು ಇನ್ನು ಈಗ ಪ್ರಸ್ತುತ ಇನ್ನೇನು ಸೃಷ್ಟಿಗೆ ಬರುವಂಥವುಗಳು ಎಲ್ಲವನ್ನೂ ಕೂಡ ತನ್ನ ಉದರದೊಳಗೆ ಇಟ್ಕೊಂಡಿದ್ದಾನೆ. ಎಂತಹ ಆಶ್ಚರ್ಯ ಅಂತ ಲಕ್ಷ್ಮೀದೇವಿಗೆ ಬಹಳ ಇಷ್ಟ ಅಂತೆ ಭಗವಂತನ ಉದರ. ಇದಕ್ಕೆ ಪೂರಕವಾಗಿ ಆಚಾರ್ಯರದ್ದು ದ್ವಾದಶ ಸ್ತೋತ್ರದಲ್ಲಿ ಉದರಂ ಚಿಂತ್ಯಮೀಶಸ್ಯ ತನುತ್ವೇಪಿ ಅಖಿಲಂಭರಂ ಅಂತ ಶಬ್ದ ಪ್ರಯೋಗ ಅಂದರೆ ಶ್ಲೋಕ ಇದೆ. ಅಂದರೆ ಆ ಭಗವಂತನ ಉದರದ ಚಿಂತನೆ, ಉದರಂ ಚಿಂತ್ಯಂ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಂದು ರೀತಿಯಲ್ಲಿ ವಿಧಿ ಮಾಡಿದ್ದಾರೆ. ನೀವು ಕೂಡ ಭಗವಂತನ ಭಗವಂತನನ್ನು ಈ ವಂದೇ ವಂದ್ಯಂ ಅನ್ನುವಲ್ಲಿ ನಖಶಿಖ ಅಂತ ವಿವರಿಸ್ತಾರೆ ಆಚಾರ್ಯ ಮಧ್ವರು. ಪ್ರಸ್ತುತ ಉದರವನ್ನು ಚಿಂತನೆ ಮಾಡಿ ಅಂತ. ಇಂತಹ ಉದರ ಇನ್ನೆಂತಹ ಉದರ ಏನೆಲ್ಲ ಇದೆ ಅದರಲ್ಲಿ ಅಂತ ಕೇಳಿದರೆ ಭಗವಂತ ಒಂದು ಆಪೋಷಣೆಯಲ್ಲಿ ಈ ಪ್ರಳಯ ಕಾಲದಲ್ಲಿ ನುಂಗ್ತಾನೆ ಇಡೀ ಜಗತ್ತನ್ನು. ಆಗ ಏನಾಗ್ತದೆ ಅಲ್ಲಿ 3 ಕಂಪಾರ್ಟ್ಮೆಂಟ್ ಇದೆ. ಅದನ್ನು ಸೂಚಿಸುವುದಕ್ಕೋಸ್ಕರ ತ್ರಿಗುಣ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. 3 ಏನದು ಅಂತಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಈ 3 ಮುಕ್ತ ಲೋಕಗಳು, ಮೋಕ್ಷ ಲೋಕಗಳು. ಇದರ ಒಳಗೆ ಯಾರು ಹೋಗ್ತಾರೆ, ಈಗ ಉದಾಹರಣೆಗೆ ಹಿಂದಿನ ಬ್ರಹ್ಮದೇವರು ಅವರ ಜೊತೆಗೆ ಹೋದಂತಹ ಆ ಕಲ್ಪದಲ್ಲಿದ್ದಂತಹ ಎಲ್ಲ ಉತ್ತಮೋತ್ತಮ ಸಾಧಕರು, ದೇವತೆಗಳು ಸಾಧಕರು, ಅವರೆಲ್ಲರೂ ಕೂಡ ಹಿಂದೆ ಇಷ್ಟರ ತನಕ ಆಗಿ ಹೋದ ಬ್ರಹ್ಮ ಎಷ್ಟು ಜನ ಆಗೋಗಿದ್ದಾರೆ ನಮಗೆ ಲೆಕ್ಕ ಗೊತ್ತಿಲ್ಲ, ಅನಂತ ಅಂತ ಹೇಳ್ತಾರೆ.
ಅಷ್ಟರದ್ದು ಒಂದು ಗುಂಪು ಏನು ತ್ರಿಗುಣಮಾನಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ. ಇದು ಎಂಥ ಪ್ರಪಂಚ ಅಂತ ಕೇಳಿದರೆ, ಈ ಭೂಮಿಯನ್ನು ನೋಡಿದರೆ ಇದು ಯಾವುದು ಎಂತಹ ಪ್ರಪಂಚ ಈ ಭೂಮಿ ಅಂತಂದರೆ ಭೌತಿಕವಾದಂತಹ ಪ್ರಪಂಚ. ಆದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಮುಕ್ತಲೋಕ ಇದು ಎಂಥದ್ದು ಅಂದರೆ ಲಕ್ಷ್ಮ್ಯಾತ್ಮಕ ಅಂತ ಹೇಳ್ತಾರೆ. ಅದು ಇಡೀ ಲಕ್ಷ್ಮಿಯಿಂದ ಕೂಡಿಕೊಂಡಿದೆ, ಅಂದರೆ ಲಕ್ಷ್ಮ್ಯಾತ್ಮಕವಾದಂತಹ ಆ ಲೋಕಗಳು ಮೂರು, ಎಲ್ಲಿ ಮುಟ್ಟಿದ್ರೂ ಲಕ್ಷ್ಮೀದೇವಿ ಕಾಣ್ತಾಳೆ ಅಲ್ಲಿ. ಹಾಗಾಗಿ ಅಂತಹ ಲಕ್ಷ್ಮ್ಯಾತ್ಮಕ ಪ್ರಪಂಚಗಳನ್ನು, ಅಲ್ಲಿಯೂ ಕೂಡ ಪಾರ್ಕ್ಸ್ ಎಲ್ಲ ಇದೆ ಅಂತ ಎಲ್ಲ ಮುಂದೆ ಅದಕ್ಕೆ ಸಮಯ ಬಂದಾಗ ನೋಡೋಣ. ಅತ್ಯಂತ ಉತ್ತಮವಾದಂತಹ ಲೋಕಗಳು, ಅದನ್ನು ಕೂಡ ಅದಕ್ಕೂ ಅಭಿಮಾನಿ ಲಕ್ಷ್ಮೀದೇವಿ ಅಂದರೆ ತ್ರಿಗುಣಾತ್ಮಕ. ಇನ್ನೆಂಥದ್ದಿದೆ ತ್ರಿಗುಣ ಅಂತಂದರೆ, ಇಂತಹ ಜಗದುದರನನ್ನು ಹೇಗೆ ವರ್ಣಿಸ್ತಾಳೆ ಲಕ್ಷ್ಮೀದೇವಿ? ಹೊಗಳಲಿಕ್ಕೆ ಶಬ್ದ ಬೇಕಲ್ವಾ, ನೋಡ್ತಾಳೆ, ಹೊಗಳಲಿಕ್ಕೆ ಶಬ್ದ ಬೇಕಲ್ವಾ ಅಂತ ಕೇಳಿದರೆ, ಆ ಶಬ್ದಗಳು ತ್ರಿಗುಣಮಾನಿ ಅಂತ. ಗುಣ ಶಬ್ದಕ್ಕೆ ಗುಣಗಳನ್ನು ವರ್ಣಿಸುವಂತಹ ವೇದ ಅಂತ ಇಟ್ಕೊಂಡ್ರೆ ಋಗ್, ಯಜು, ಅಥರ್ವ, ಈ ಎಲ್ಲ ವೇದಗಳಿಂದಲೂ ಕೂಡ ಭಗವಂತನನ್ನು ಲಕ್ಷ್ಮೀದೇವಿ, ಆ ವೇದಗಳು ಲಕ್ಷ್ಮ್ಯಾತ್ಮಕವಾದ್ದು, ಲಕ್ಷ್ಮಿಯೇ ವೇದಗಳಿಗೆ ಅಭಿಮಾನಿ, ಅದರಿಂದ ಹೊಗಳ್ತಾಳೆ. ಅಂದರೆ ಈಗ ಸಾಮಾನ್ಯವಾಗಿ ಒಂದು ಬುಕ್ ಅಂತಂದರೆ ಅದು ಒಂದು ಇಷ್ಟೇ ಅಂತ ಇರುತ್ತೆ, ಲಿಮಿಟೆಡ್ ಇರುತ್ತೆ ಅದರಲ್ಲಿ ಸಿಲೆಬಸ್ಸು, ಒಂದು ಸ್ಟಾರ್ಟಿಂಗ್ ಪೇಜಿಂದ ಎಂಡಿಂಗ್ ಪೇಜ್ ತನಕ ಅಂತ. ಆ ವೇದಗಳನ್ನು ಅನಂತಾವೈ ವೇದ ಅಂತ ಹೇಳಿದ್ದಾರೆ, ಆದರೂ ಕೂಡ ಆ ಅನಂತತ್ವಕ್ಕೂ ಒಂದು ಇತಿಮಿತಿ ಇದೆ. ವೇದಗಳಲ್ಲಿ ತಿಳಿಸಿಕೊಡುವಂತಹ ಶಬ್ದಗಳಿಗೂ ಒಂದು ಇತಿಮಿತಿ ಅಂತ ಇದೆ. ಆದರೆ ಅದನ್ನೂ ಮೀರಿ ಯಾವುದು ಅನಂತ ವೇದಗಳು ಅಂತ ಹೇಳಿದ್ದಾರಲ್ಲ, ಆ ಅನಂತ ವೇದಗಳಿಗೂ ಹೆಚ್ಚಿನ ಜ್ಞಾನ ಭಗವಂತನ ಬಗ್ಗೆ ಲಕ್ಷ್ಮೀದೇವಿಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ವೇದಗಳು ಲಕ್ಷ್ಮೀದೇವಿಯ ನಂತರದಲ್ಲಿ ಬಂತು. ಹಾಗಾಗಿ ಲಕ್ಷ್ಮಿಯ ಜ್ಞಾನ ವೇದಕ್ಕೆ ಸೀಮಿತ ಅಲ್ಲ, ಅದಕ್ಕೂ ಮೀರಿದ್ದು ಅಂತ ತೋರಿಸೋದಕ್ಕೋಸ್ಕರ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ, ಕ್ರಮ ಅಂತಂದರೆ ಅದರಲ್ಲಿ ಪ್ರೋಗ್ರೆಸ್ ಮಾಡೋದು, ಅತಿಕ್ರಮಿಸಿ ಅಂತಂದರೆ ಅವುಗಳಿಗಿಂತ ಹೆಚ್ಚು ಅದನ್ನು ಮೀರಿದಂತಹ ಜ್ಞಾನ ಲಕ್ಷ್ಮೀದೇವಿ. ಆ ಜ್ಞಾನದಿಂದ ಭಗವಂತನನ್ನು ಅವಳು ಹೊಗಳ್ತಾಳೆ ಅಂತ. ಎಂತಹ ಗುಣಗಳು? ಪುಸ್ತಕ ಆಯ್ತಂದರೆ ಹೇಗೆ ಹೊಗಳ್ತಾಳೆ ಅಂತಾಯಿತು. ಎಂತಹ ಗುಣಗಳು ಅಂತ ಕೇಳಿದರೆ, ಆ ಜಗದುದರನ ಅತಿ ವಿಮಲ ಗುಣಗಳು ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನೂ 3 ಗುಣಗಳನ್ನು ಹೇಳೋದು ಅಂದರೆ ಸತ್ವರಜಸ್ತಮ ಗುಣಗಳಿಗೂ ಕೂಡ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ, ಇದು ಪರಿಚಿತವಾದಂತಹ ವಿಷಯ. ಇನ್ನು ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಅತಿ ವಿಮಲ ಗುಣರೂಪಗಳನ್ನು ಅಂತ ಹೇಳ್ತಾ ಇದ್ದಾರೆ. ಅತಿ ವಿಮಲ ಅಂದರೆ, ವಿಮಲ ಶಬ್ದಕ್ಕೆ ನಿರ್ಮಲವಾದ್ದು, ಸ್ವಚ್ಛವಾದ್ದು, ಮಲ ಇಲ್ಲದೆ ಇರುವಂಥದ್ದು, ಅಂದರೆ ದೋಷ ದೂರವಾದಂಥದ್ದು. ಅಂದರೆ ಲೋಕದಲ್ಲೆಲ್ಲ ಜನರಿಗೆಲ್ಲ ಹೇಗೆ ಅಂದರೆ ದೋಷ ಬಂದು ಆಮೇಲೆ ಪರಿಹಾರ ಆಗುವಂಥದ್ದು. ಇಲ್ಲಿ ಹಾಗಲ್ಲ, ವಿಮಲ ಬರಲೇ ಇಲ್ಲ ದೋಷ ಭಗವಂತನಿಗೆ. ಹಾಗೆ ಅಂತಹ ವಿಮಲ ವಿಶಿಷ್ಟವಾದಂತಹ ಗುಣಗಳನ್ನು ಉಳ್ಳವ ಭಗವಂತ, ಮಲ ಇಲ್ಲದೆ ಇರುವಂತಹ ಗುಣಗಳನ್ನು, ಅಂದರೆ ದೋಷ ದೂರನಾದವ ಅಂತ. ಆ ದೋಷ ದೂರನಾದಂತಹ ಭಗವಂತನ ಗುಣಗಳು, ಇಲ್ಲಿ ಒಳ್ಳೆ ಶಬ್ದಗಳನ್ನು ಜಗನ್ನಾಥದಾಸರು, ಅಂದರೆ ಅವರು ಜ್ಞಾನಿಗಳು, ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಎಂತಹ ಈ ತತ್ವಗಳನ್ನು ಕೊಟ್ಟಿದ್ದಾರೆ ಅಂದರೆ, ಭಗವಂತನ ಗುಣಗಳು ಅತಿ ವಿಮಲ ಗುಣಗಳು, ಅಂದರೆ ವಿಲಕ್ಷಣವಾದಂತಹ, ಅತ್ಯಂತ ಶ್ರೇಷ್ಠವಾದಂತಹ, ದೋಷ ಇಲ್ಲದಂತಹ, ಸರ್ವೋತ್ಕೃಷ್ಟವಾದಂತಹ. ಯಾಕಂದರೆ ಇವರಲ್ಲೂ ಇಷ್ಟು ಗುಣಗಳಿದ್ದಾವೆ, ಭಗವಂತನಲ್ಲೂ ಅಂತಹ ಕಾಮನ್ ಗುಣಗಳಿದ್ದಾವ ಅಂತ ಕೇಳಿದರೆ ಅತಿ ವಿಮಲ ಅಂತ ಹೇಳಿದ್ದಾರೆ. ಎಂತಹ ಈ ವಿಮಲ, ಎಷ್ಟು ಪ್ಯೂರ್ ಗುಣಗಳಿದ್ದಾವೆ, ಅದರಲ್ಲಿ ಅತ್ಯುತ್ತಮವಾದಂಥದ್ದು ಅಂದರೆ ಭಗವಂತನಲ್ಲಿದ್ದಂತಹ ಗುಣ ಮತ್ತೊಬ್ಬರು ಯಾರಲ್ಲೂ ಇಲ್ಲ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಅತಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಅಲ್ಟಿಮೇಟ್, ಸೂಪರ್ಲೇಟಿವ್, ಅತಿ ವಿಮಲ ಗುಣ ರೂಪಗಳನ್ನು ಅಂತ. ಅಂದರೆ ಲಕ್ಷ್ಮೀದೇವಿಗೆ ಯಾಕೆ ವೇದನ್ನು ಅತಿಕ್ರಮಿಸಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂದರೆ, ಆ ವೇದಗಳಲ್ಲಿ ಒಂದು ಹೀಗೆ ಅಂತ ತಿಳಿಸಿಕೊಡುತ್ತೆ, ಅದು ಶಬ್ದದಿಂದ ತಿಳಿಸಿಕೊಡುತ್ತೆ. ಆದರೆ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂದರೆ, ಆ ಶಬ್ದಕ್ಕೆ ಲಕ್ಷ್ಮೀದೇವಿ ಭಗವಂತನ ಈ ಗುಣಗಳು ಏನಿದ್ದಾವೆ ಅದಕ್ಕೆ ರೂಪಗಳನ್ನು ಚಿಂತನೆ ಮಾಡ್ತಾಳಂತೆ. ಅಂದರೆ ಭಗವಂತ ತೋರಿಸಿಕೊಡ್ತಾನೆ ಅವಳಿಗೆ ಅಂತಹ ರೂಪ. ಸಾಮಾನ್ಯವಾಗಿ ಈಗ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಲೋಕದಲ್ಲಿ ಎಮೋಷನ್ಸ್ ಇದೆ, ಎಮೋಷನ್ಸು ಅಥವಾ ಗುಣಗಳು, ಅಡ್ಜೆಕ್ಟಿವ್ಸ್ ಎಲ್ಲ ಇದೆ. ಅದು ಅಬ್ಸ್ಟ್ರಾಕ್ಟ್, ಅದಕ್ಕೆ
ರೂಪ ಹಚ್ಚಲಿಕ್ಕಾಗೋದಿಲ್ಲ. ಅದನ್ನು ವರ್ಡ್ಸಿಂದ ತಿಳ್ಕೊಳ್ಬೇಕು ಅಥವಾ ಫೀಲ್ ಮಾಡಬೇಕಷ್ಟೆ. ಲಕ್ಷ್ಮೀದೇವಿಯರಿಗೆ ಹೇಗೆ ಅಂತಂದರೆ ಅವಳಿಗೆ ಸಾಕ್ಷಾತ್ಕಾರ ಭಗವಂತನದ್ದು ನಿತ್ಯ ಆಗಿರುತ್ತೆ. ಹೇಗೆ ಅಂತ ಕೇಳಿದರೆ ಆ ಗುಣಗಳಿಗೆ ರೂಪ. ಅವಳು ಏನೋ ಒಂದು ಗುಣ, ಭಗವಂತ ಸರ್ವೋತ್ತಮ. ಇವಾಗ ಸರ್ವೋತ್ತಮ ಅನ್ನೋದನ್ನು ನಾವು ಯೋಚನೆ ಮಾಡಬಹುದು. ಆದರೆ ಆ ಸರ್ವೋತ್ತಮತ್ವಕ್ಕೆ ಒಂದು ರೂಪ ಹಚ್ಚಲಿಕ್ಕಾಗತ್ತಾ ಆ ಗುಣಕ್ಕೆ? ಲಕ್ಷ್ಮೀದೇವಿಗೆ ಅಂಥ ತಾಕತ್ತುಂಟು ಅಂತ ಹೇಳ್ತಾರೆ. ಆ ಸರ್ವೋತ್ತಮತ್ವ ಅಂತ ಹೇಳಿದರೆ ಅದಕ್ಕೊಂದು ರೂಪ. ಅಥವಾ ಭಗವಂತನ ಕಾರುಣ್ಯ ಅಂತ ಹೇಳಿದರೆ ಕಾರುಣ್ಯಕ್ಕೆ ಒಂದು ಅವತಾರ ಹೊತ್ತುಕೊಂಡು ಬಂದು ಅವನು ಒಂದು ಕೆಲಸ ಮಾಡಿದರೆ ಅದರಿಂದ ಗೊತ್ತಾಗ್ತದೆ. ಕಾರುಣ್ಯ ಇದೆ ಅಂದರೆ ಹೇಗೆ ಗೊತ್ತಾಗ್ತದೆ? ಅದಕ್ಕೂ ಗೊತ್ತಾಗತ್ತೆ ಲಕ್ಷ್ಮೀದೇವಿಗೆ ಅಂತಂಥ ವಿಷಯಗಳಿಗೆ ರೂಪವನ್ನು ಹಚ್ಚಿ ಅದನ್ನು ಆಲೋಚನದಿ ಅಂದರೆ ಅವಳ ಸಚ್ಚಿದಾನಂದವಾದಂತಹ ರೂಪವನ್ನು ಈ ಪ್ರಾಕೃತ ಕಣ್ಣುಗಳಿಂದ ನೋಡಲಿಕ್ಕಾಗೋದಿಲ್ಲ, ಈ ಲೋಚನದಿಂದ ಆಗೋದಿಲ್ಲ. ಲಕ್ಷ್ಮೀದೇವಿಗೆ ಪ್ರಾಕೃತ ದೇಹವೇ ಇಲ್ಲ, ಅಪರಾಕೃತಳು. ಆದರೂ ಕೂಡ ಅಲ್ಲಿ ಅದನ್ನು ತಿಳಿಸುವುದಕ್ಕೋಸ್ಕರ ಅತ್ಯಂತ ವಿಲಕ್ಷಣವಾದಂತಹ ಆಲೋಚನ ಅಂತಂದರೆ ಅವಳದ್ದು ಕೂಡ ಜ್ಞಾನಾನಂದಮಯವಾದಂತಹ ಲೋಚನದಿಂದ ಉತ್ಕೃಷ್ಟವಾದಂತಹ ಭಗವಂತನ ಗುಣಗಳಿಗೆ ರೂಪಗಳನ್ನು ಮೆಲುಕು ಹಾಕ್ತಾ ನೋಡ್ತಾ, ಮೆಲುಕು ಹಾಕುವುದು ಅಂದರೂ ಯೋಚನೆ ಮಾಡೋದು ಅಂತಾಗತ್ತೆ, ನೋಡ್ತಾ ಇದ್ದಾಳೆ ಅವಳು. ಈ ಒಂದು ಗುಣ ಚಿಂತನೆ ಬಂದರೆ ಆ ಒಂದು ರೂಪ ಬರ್ತದೆ. ಆ ಪರ್ಸೋನಿಫಿಕೇಶನ್ ಅಂತ ಏನು ಹೇಳ್ತಾರೆ, ಪರ್ಸೋನಿಫಿಕೇಶನ್ ಅನ್ನೋದು ಅಲ್ಲಿ ಎದುರಿಗೆ ಬಂದು ನಿಲ್ಲತ್ತೆ ಲಕ್ಷ್ಮೀ ದೇವಿಗೆ. ಅಂತಹ ಭಗವಂತನನ್ನು ನೋಡಿದಾಗ ಅಂಥದ್ದೊಂದು ರೂಪ, ಗುಣಕ್ಕೆ ರೂಪ, ಗುಣಕ್ಕೆ ರೂಪ. ಅತ್ಯಾಶ್ಚರ್ಯವಾದಂತಹ ವಿಷಯವನ್ನು ಇಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಎಂತಹ ರೂಪ ಅಂದರೆ ಇದರಿಂದ ನಮಗೇನೀಗ ಅಂದರೆ ನಮಗೆ ಏನು ಅನುಗ್ರಹ, ಹೀಗೆ ಚಿಂತನೆ ಮಾಡೋದು, ಭಗವಂತನನ್ನು ಚಿಂತನೆ ಮಾಡಿದ್ರೇ ಫಲ ಇದೆ ನಮಗೆ, ಇಲ್ಲ ಅಂತಲ್ಲ, ಪ್ರತ್ಯೇಕ ಒಂದು ಫಲ ಅಂತ ಬೇಕಾಗಿಲ್ಲ. ಆದರೂ ನಾವು ಲೌಕಿಕರು, ನಮ್ಮಲ್ಲಿ ಏನಾದರೂ ಒಂದು ಚಿಂತನೆ ಮಾಡಿದರೆ ಏನಾದರೂ ಒಂದು ನಮಗೆ ಇದೆಯಾ ಅಂತ ನಮ್ಮ ಜೀವನದಲ್ಲಿ ನಾವು ದುಃಖವನ್ನು ಮೆಟ್ಟಿ ಉತ್ತಮೋತ್ತಮ ಸುಖಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋದಾಗ ಇಲ್ಲಿ ಕೆಲವು ಶಬ್ದಗಳಿಂದ ನಮಗೆ ಏನು ಗೊತ್ತಾಗತ್ತೆ ಅಂದರೆ, ಜಗದುದರ ಅನ್ನುವಂಥ ಶಬ್ದದಿಂದ ನಮ್ಮೆಲ್ಲರಿಗೂ ತಂದೆ ಅಂದರೆ ಆಚಾರ್ಯರು ಸುಮ್ಮನೆ ಹೇಳುವುದಿಲ್ಲ. ಹರಿಹೇವ ಜಗತ್ ಪಿತೃಮಾತೃಗತಿ ಅಂತಂದರೆ ನಮ್ಮನ್ನೆಲ್ಲ ತನ್ನ ಉದರದೊಳಗೆ ಇಟ್ಟು ಪೋಷಿಸ್ತಾನೆ ಭಗವಂತ. ಹಾಗಾಗಿ ಭಗವಂತನಿಗೆ ಜಗದುದರ ಅಂತ ಹೇಳಿದ್ದು. ತುಂಬ ಜನ ಭಗವಂತನಿಗೆ ಪಕ್ಷಪಾತ ಅಂತ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವವರು ಇದ್ದಾರೆ. ಅಂತಹ ನೀಚರನ್ನು ಕೂಡ ಭಗವಂತ ತನ್ನ ಉದರದೊಳಗೆ ಇಟ್ಕೊಂಡು, ಭಗವಂತ ಪಾರ್ಶಾಲಿಟಿ ಮಾಡಿಲ್ಲ. ಬ್ರಹ್ಮದೇವರು ಮಾತ್ರ ನನ್ನ ಉದರದಲ್ಲಿರಲಿ, ಕಲಿ ಹೊರಗಡೆ ಇರಲಿ ಅಂತ ಮಾಡಿಲ್ಲ. ಎಲ್ಲರನ್ನೂ ತನ್ನ ಉದರದೊಳಗೆ ಇಟ್ಕೊಂಡಿದ್ದಾನೆ. ಆದ್ದರಿಂದನೇ ಭಗವಂತ ಸರ್ವೋತ್ತಮ. ನಮ್ಮಿಂದ ಸಾಧ್ಯ ಇಲ್ಲ. ನಮ್ಮನ್ನು ಯಾರಾದರೂ ಕೊಲ್ತಾ ಇದ್ದರೆ ನಾವು ಅಸಹಾಯಕತೆ ನಮಗೆ ಬೇರೆ ವಿಷಯ. ಆದರೆ ಸಾಮರ್ಥ್ಯ ಇರುವವರು ಅನ್ನುವರು ಅಂಥವರನ್ನು ಹತ್ತಿರ ಸೇರಿಸುವುದಿಲ್ಲ, ಮೆಟ್ಟಿ ಹೊರಗೆ ಹಾಕ್ತಾರೆ. ಆದರೆ ಭಗವಂತ ಜಗದುದರ ಅಂತ ಅದಕ್ಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ಜಗತ್ತಿನಲ್ಲಿ ಕಲಿಯಾದಿಗಳು ಕೂಡ ಸೇರಿಕೊಂಡಿದ್ದಾರೆ, ಅವರನ್ನು ಕೂಡ ಭಗವಂತ ಉದರದಲ್ಲಿ ಇಟ್ಕೊಂಡಿದ್ದಾನೆ ಭಗವಂತ. ಹಾಗಾಗಿ ಪಕ್ಷಪಾತ ದೂರ ಮಾಡಿದಂತೆ ಆಯಿತು. ಇನ್ನೊಂದು ನಮಗೇನೀಗ ಅದರಿಂದ ಅಂದರೆ, ಈ ಭಗವಂತ ಏನು ಜಗದುದರ ಅಂತಂದರೆ ನಮ್ಮಲ್ಲೆಲ್ಲ ಲೋಕದಲ್ಲೆಲ್ಲ ನಮಗೆ ಏನೋ ಲಾಲಯೇತ್ ಪಂಚವರ್ಷಾಣಿ ಅಂತ ಹೇಳ್ತಾರೆ. ಒಂದು 4-5 ವರ್ಷಗಳ ತನಕ ಮಕ್ಕಳನ್ನು ಮುದ್ದಿಸ್ತಾರೆ, ಲಾಲಿಸ್ತಾರೆ. ಆದರೆ ಅದರ ನಂತರದ ವಯಸ್ಸಿನಲ್ಲಿ ಅಥವಾ ತಂದೆ ತಾಯಿ ಇಲ್ಲದೇ ಇದ್ದಂತಹ ಪ್ರಸಂಗದಲ್ಲೆಲ್ಲ ಬಹಳ ಏಕಾಂತ ಅಂದರೆ ಲೋನ್ಲಿನೆಸ್ ಅಂತ ಏನು ಹೇಳ್ತಾರೆ ಅದು ಫೀಲ್ ಆಗುತ್ತೆ. ಕೆಲವೊಮ್ಮೆ ಹೇಗೆ ಅಂದರೆ, ಎಷ್ಟು ಇಡೀ ಪ್ರಪಂಚ ಜೊತೆಯಲ್ಲೇ ಇದ್ದರೂ ಜನ ಯಾರನ್ನೋ ಹಚ್ಚಿಕೊಂಡಿರೋದ್ರಿಂದ ಏನಾಗುತ್ತೆ, ಅವರಿಗೆ ಅದು ಏನೋ ಒಂದು ಲೋನ್ಲಿನೆಸ್ಸು, ಡಿಪ್ರೆಷನ್ನು ಇಂಥದ್ರಲ್ಲಿ ಒದ್ದಾಡ್ತಾ ಇರ್ತಾರೆ. ಎಕ್ಸಲೆಂಟ್ ಆ್ಯಂಟಿ ಡಿಪ್ರೆಸಿಂಗ್ ಏಜೆಂಟ್ ಅಂದರೆ ಅದು ಭಗವಂತ. ಹೇಗೆ ಅಂತಂದರೆ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇದನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ನಮ್ಮಷ್ಟು ಖುಷಿಯಲ್ಲಿ ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಲೋಕದಲ್ಲಿ ಆಗುವಾಗ ಪರೀಕ್ಷಿತ ಅನ್ನುವಂಥದ್ದು ಒಂದು ಡೆಮೋ. ಹೇಗೆ ಭಗವಂತ ನಮ್ಮನ್ನು ರಕ್ಷಿಸ್ತಾನೆ, ಯಾರು ಗರ್ಭದಲ್ಲಿ ರಕ್ಷಿಸ್ತಾನೋ ಅವನೇ ನಮ್ಮನ್ನು ಜೀವನ ಪರ್ಯಂತ ರಕ್ಷಿಸ್ತಾನೆ ಅನ್ನುವಂಥದ್ದು ಇದಕ್ಕೆ ಅರ್ಥ. ನಾವು ಭ್ರಮೆಗೊಳಗಾಗಿರ್ತೇವೆ, ಗರ್ಭದಲ್ಲಿ ತಾಯಿ ರಕ್ಷಿಸ್ತಾಳೆ, ಹೊರಗೆ ಬಂದ ಮೇಲೆ ಯಾರ್ಯಾರೋ ರಕ್ಷಿಸ್ತಾರೆ ಅಂತ. ಆದರೆ ಮೂಲತಃ ನಮ್ಮನ್ನು ರಕ್ಷಿಸುವುದು ಭಗವಂತ. ಹೇಗೆ, ಪರೀಕ್ಷಿತನದ್ದು ಒಂದು ಡೆಮೋ ಕೊಟ್ಟಿದ್ದಾನೆ. ಡೆಮೋದಲ್ಲಿ ಹೇಗೆ ಅಂದರೆ, ಅಶ್ವತ್ಥಾಮಾಚಾರ್ಯರು ಪರೀಕ್ಷಿತಕ್ಕಿಂತ ಎಷ್ಟೋ ಎತ್ತರದವರು ಬ್ರಹ್ಮಶಿರೋಸ್ತ್ರ ಪ್ರಯೋಗ ಮಾಡಿದಾಗ ಉತ್ತರೆ ಗರ್ಭ ತತ್ತರಿಸಿತು. ಆಗ ಭಗವಂತ ಕುಂತಿ ಎಲ್ಲರ ಆ ಪ್ರಾರ್ಥನೆಯ ಮೇರೆಗೆ ಏನು ಮಾಡ್ದ ಅಂದರೆ, ಆ ಪರೀಕ್ಷಿತನ ಗರ್ಭವನ್ನು ರಕ್ಷಣೆ ಮಾಡಿದ.
ಇದು ಭಗವಂತನ ಮೂಲ ಸ್ವರೂಪದಲ್ಲಿ ಜಗನ್ಮಾತೆ ಚಿಂತನೆ ಮಾಡ್ತಾರೆ. ಅಂದರೆ ಈ ಪರೀಕ್ಷಿತ್ ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಅಷ್ಟೇ, ನಿಮಗೆ ಲೋಕದಲ್ಲಿ ಬಂದು ಮಾಡಿಕೊಟ್ಟಿದ್ದಾನೆ ನಮಗೆಲ್ಲ ಅರ್ಥ ಆಗಲಿಕ್ಕೆ. ಆದರೆ ಮೂಲತಃ ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲರನ್ನೂ ತನ್ನ ಉದರದೊಳಗೆ ಇಟ್ಕೊಂಡಿದ್ದಾನೆ. ಇದನ್ನು ಹೇಳ್ತಾರೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಇಲ್ಲಾದರೂ ಕೂಡ ನಾವು ಭೂಮಿಗೆ ಹುಟ್ಲಿಕ್ಕೆ ಬಂದಿದ್ದೇವೆ, ಆದರೆ ಅಲ್ಲಿ ಏನು ಶಾಶ್ವತ ನಿದ್ರೆಯ ಒಂದು ಪರಿಸ್ಥಿತಿ, ಎಚ್ಚರವೇ ಇಲ್ಲ, ಯಾವ ಜೀವನಿಗೂ ಕೂಡ ಎಚ್ಚರ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಭಗವಂತ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಅಂತಂದರೆ ಅವನ ಕಾರುಣ್ಯ ಎಂಥದ್ದು. ಹಾಗಾಗಿ ಒಂದಲ್ಲ ಎರಡಲ್ಲ, ಹಿಂದಿನದ್ದು ಮುಂದಿನದ್ದು ಇನ್ನೂ ಯಾರೂ ಈಗ ಪ್ರಸ್ತುತ ಬ್ರಹ್ಮಸೃಷ್ಟಿಗೆ ಬಂದಿಲ್ಲ. ಅಂದರೆ ಈಗ ಏನು ಪ್ರಳಯ ಕಾಲ ಇದೆ, ಇದರ ನೆಕ್ಸ್ಟ್ ಸೆಟ್ ಆಫ್ ಪೀಪಲ್ ಸೃಷ್ಟಿಗೆ ಬಂದಿಲ್ಲ ಅಲ್ಲ, ಅವರು ಮಾತ್ರ ಅಲ್ಲ, ಮುಂದಿನ ಅಲ್ಲ ಅದಕ್ಕೂ ಮುಂದಿನ ಲಾತವ್ಯರ ಒಂದು ಕಲ್ಪದಲ್ಲಿಯೂ ಕೂಡ ಯಾರು ಸೃಷ್ಟಿಗೆ ಬರುವವರಿದ್ದಾರೆ, ಅಂತಹ ಅನಂತ ಜೀವರಾಶಿಗಳೂ ಕೂಡ ಇದ್ದಾರೆ ಭಗವಂತನಲ್ಲಿ. ಅಂದರೆ ಕೇವಲ ಜೀವರಾಶಿಗಳು ಇದ್ದಾರೆ ಅಂತಲ್ಲ, ಅಂತಹ ಪ್ರತಿಯೊಂದು ಜೀವರಾಶಿಯಲ್ಲೂ ಜೀವಸ್ವರೂಪದಲ್ಲೂ ಭಗವಂತ ಇದ್ದಾನೆ. ಈ ಅದ್ಭುತವನ್ನು ಜಗನ್ಮಾತೆ ಜಗದುದರ ಅಂತ ಚಿಂತನೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಅಂತಹ ಭಗವಂತ ಅಂತ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ಒಂದು ಅವನ ಗುಣ ಆಯಿತು, ಅತಿ ವಿಮಲ ಗುಣ ಅಂತ. ಇದರಿಂದ ನಮಗೇನು ಅಂತಂದರೆ, ನಮಗೆ ಯಾರೋ ಒಬ್ಬರು ಇಲ್ಲ ನಮಗೆ ಅನ್ನೋದು ಹೊರಟೋಗತ್ತೆ. ಸದಾ ಭಗವಂತ ನಮ್ಮೊಟ್ಟಿಗೆ ನಮಗೆ ಏನೂ ಗೊತ್ತಿಲ್ಲದೆ ಇದ್ದ ಪರಿಸ್ಥಿತಿಯಲ್ಲೇ ನಮ್ಮ ರಕ್ಷಣೆ ಜಗದುದರ ಮಾಡ್ತಾ ಇದ್ದಾನೆ. ಇನ್ನು ನಮ್ಮನ್ನು ಹೇಗೆ ಈ ಸ್ಥಿತಿಯಲ್ಲಿ ಬಿಟ್ಟುಬಿಡ್ತಾನೆ? ಖಂಡಿತ ಮಾಡ್ತಾನೆ. ಮತ್ತು ನಮಗೆ ಅತ್ಯಂತ ನಮಗೆ ಯಾರಾದರೂ ಒಬ್ಬರು ಹತ್ತಿರದವರು ಬೇಕು. ಅದು ಭಗವಂತ ಅಂತ ಇದ್ದಾಗ ನಮಗೆ ಯಾವುದೇ ರೀತಿಯ ಒಂದು ಈ ಎಮೋಷನಲ್ ಡಿಸ್ಪೇರ್ ಬರುವುದೇ ಇಲ್ಲ. ಇದು ಬೇಕು ನಮಗೆ, ಸಾಧಕರಿಗೆ ಬೇಕೇ ಬೇಕು. ಮತ್ತು ಇನ್ನು ವಿಮಲ ಅಂತ ಹೇಳಿದ್ದಾರಲ್ಲ, ಈ ವಿಮಲ ಶಬ್ದವನ್ನು ಭಗವಂತನಿಗಾಗುವಾಗ ವಿಶಿಷ್ಟ ಅಂತ ಗೊತ್ತಾಯಿತು, ಮಲದೂರ ಅಂತ. ನಮಗಾಗುವಾಗ ನಾವು ಹೇಗೆ ಇದನ್ನು ಭಗವಂತನಲ್ಲಿ ಎಂಥ ಗುಣವನ್ನು ಚಿಂತನೆ ಮಾಡಿದರೆ ನಮಗೆ ಪ್ರಯೋಜನ ಇದೆ ಅಂತ ನೋಡಿದರೆ, ವಿ ಮ ಲ, ಹೇಗೆ ನಮಗೆ ಭಗವಂತ ನಮ್ಮನ್ನು ಪ್ಯಾಂಪರ್ ಮಾಡ್ತಾನೆ ಅನ್ನುವಂಥದ್ದು ಈ ಶಬ್ದದಿಂದ ಗೊತ್ತಾಗತ್ತೆ. ಸುಮ್ಮನೆ ಎಲ್ಲೋ ಹೇಳಿದ್ದನ್ನು ನಾನು ಹೇಳುವಂಥದ್ದಲ್ಲ. ವಿ ಮ ಲ, ವಿ ಶಬ್ದಕ್ಕೆ ವಿಲಕ್ಷಣವಾದ ಅಂತ ಅರ್ಥ, ಮ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಲ ಶಬ್ದಕ್ಕೆ ಲಲನೆ ಅಂದರೆ ಲಾಲನೆ ಅಂದರೆ ಪ್ರೀತಿ ಅಂತ ಅರ್ಥ. ಅಂದರೆ ಪ್ಯಾಂಪರಿಂಗ್, ಕೇವಲ ನಿನಗೆ ಪ್ರೀತಿ ಇದೆ ಆದರೆ ನೀನು ನನಗೆ ಆ ಕೆಲಸ ಮಾಡಿಕೊಡು ಈ ಕೆಲಸ ಮಾಡಿಕೊಡು ಅಂತೆಲ್ಲ ಅಲ್ಲ. ಅತ್ಯಂತ ಮಗುವಿಂದ ನಮಗೇನಾದರೂ ಎಕ್ಸ್ಪೆಕ್ಟೇಷನ್ ಇರುತ್ತಾ? ಒಂದು ತಾಯಿ ಮಗುವನ್ನು ಪ್ರೀತಿಸ್ತಾಳೆ, ಮುದ್ದಿಸ್ತಾಳೆ, ಅವಳಿಗೆ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಹಾಗೆ ಭಗವಂತ ಪ್ರತಿಯೊಬ್ಬ ಜೀವನನ್ನು ಕೂಡ ಲಲನೆ ಮಾಡ್ತಂತೆ, ಲಾಲನೆ, ಪ್ರೀತಿಸ್ತಾನೆ. ಇದನ್ನು ವಿಮಲ, ವಿ ಮ ಲ, ವಿಲಕ್ಷಣವಾದಂಥದ್ದು. ಭಗವಂತ ನಮಗೆ ಕೊಡುವಷ್ಟು ಪ್ರೀತಿ ನಮಗೆ ಮತ್ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಲಕ್ಷಣವಾದಂತಹ ವಿಶೇಷವಾದಂತಹ ಮ, ಜ್ಞಾನಪೂರಕವಾದಂತಹ ಲಲನೆ, ಪ್ರೀತಿ. ಅಂದರೆ ಇದರಲ್ಲಿ ಜ್ಞಾನಪೂರಕವಾದಂತಹ ಪ್ರೀತಿ ಅಂತಂದರೆ ಏನು ಅಂತ ಹೇಳಿದರೆ, ಈಗ ಒಬ್ಬ ಜೀವನಿಗೆ, ಈಗ ನಮ್ಮನ್ನು ತಗೊಂಡು ಹೋಗಿ ಬ್ರಹ್ಮದೇವರ ಪದವಿಯಲ್ಲಿ ಕೂಡಿಸೋದಿಲ್ಲ, ಯಾಕಂದರೆ ನಮಗೆ ತಾಕತ್ತಿಲ್ಲ. ತಾಕತ್ತಿರುವವರಿಗೆ ಅಂತಂತಹ ಪದವಿ, ಇದನ್ನು ಜ್ಞಾನ ಅಂತ ಹೇಳ್ತಾರೆ. ಯಾರ್ಯಾರನ್ನು ಎಲ್ಲೆಲ್ಲಿ ಕೂಡಿಸಬೇಕು, ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ಜ್ಞಾನ ಪುರಸ್ಸರವಾಗಿ ಭಗವಂತ ತಾನು ಲಾಲನೆಗಳನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಪಾರ್ಶಿಯಾಲಿಟಿ ಅಂತ ಅರ್ಥ ಅಲ್ಲ. ಕೆಲವರಿಗೆ, ಈಗ ದುರ್ಯೋಧನನಿಗೆ ಅವನು ಪ್ರೀತಿ ಸುರಿಸಿದ್ರೂ ಕೂಡ ಅವನು ವಿರೋಧ ಮಾಡಿಕೊಂಡು ತಮಸ್ಸಲ್ಲಿ ಹೋಗಿ ಕೂಡ್ತಾನೆ. ಇದಕ್ಕೆ ಯಾರೇನು ಮಾಡಲಿಕ್ಕಾಗತ್ತೆ? ಹಾಗಾಗಿ ಜ್ಞಾನಪೂರ್ವಕವಾಗಿ ಲಲನೆ ನಮ್ಮನ್ನು, ನಮಗೇನು ಬೇಕು ಅದನ್ನು ತಿಳಿದುಕೊಂಡು, ನಾವು ಬಾಹ್ಯ ಏನು ಚಿಂತನೆ ಮಾಡ್ತೇವೆ ಅಂತ ಅಲ್ಲ, ಭಗವಂತ ಯೋಚನೆ ಮಾಡುವುದು ನಮ್ಮ ಜೀವ ಸ್ವರೂಪದ ಪ್ರಕಾರ. ಏನೋ ಒಂದು ಕೆಲವೊಮ್ಮೆ ಯಾವುದನ್ನೋ ನಮ್ಮಿಂದ ಕಸಿದುಕೊಳ್ತಾನೆ, ಅದರಿಂದ ಏನಾಗುತ್ತೆ? ವೈರಾಗ್ಯ ಬರುತ್ತೆ. ವೈರಾಗ್ಯ ಬರೋದ್ರಿಂದ ಏನಾಗುತ್ತೆ? ಭಗವಂತನ ಅಂದರೆ ಮೋಕ್ಷದ ಸುಖ ಹತ್ತಿರ ಆಗಿಬಿಡತ್ತೆ. ಒಂದನ್ನು ಕಟ್ ಆಫ್ ಮಾಡಿದರೆ ಒಳಗಿನದ್ದನ್ನು ಕೊಡ್ತಾನೆ ಅಂತ ಅರ್ಥ. ಇದು ವಿಮಲ ಎಂಬ ಶಬ್ದದಿಂದ ನಮಗೆ ಗೊತ್ತಾಗತ್ತೆ. ಅತಿ ವಿಮಲ, ಇದವನ ಗುಣ. ಅವನಷ್ಟು ವಿಮಲತೆಯಿಂದ ನಮ್ಮನ್ನು ಪ್ರೀತಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಅತಿ ವಿಮಲ ಗುಣ ಭಗವಂತನದ್ದು. ಹಾಗಾಗಿ ಇದರಿಂದ ಏನಾಯಿತು ಅಂತಂದರೆ, ನಮಗೆ ಏಕಾಂಗಿತ್ವ ಅನ್ನುವಂಥದ್ದು ಹೊರಟು ಹೋಯಿತು. ಮತ್ತು ಇನ್ನೊಂದು ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ಕ್ರಿಯಾ ವಿಶೇಷಗಳ ಮತ್ತೊಂದು ಆಲೋಚನದಿ, ಇದು ಕೂಡ ನಮಗೆ ಬೇಕು. ನಾವು ಯಾವಾಗಲೂ ಕೂಡ ಯಾವುದೇ ಒಂದು ವಿಷಯಕ್ಕೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಮುಂಚೆ ವಿ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್,
ಕಣ್ಮುಚ್ಕೊಂಡು ಒಂದು 4 ಸಲ ಭಗವಂತನ ಶ್ರೀಕೃಷ್ಣಾಯ ನಮಃ ಅಂತ ಯೋಚನೆ ಮಾಡಿಕೊಂಡ ಕೂಡಲೇ ಅರ್ಧಕ್ಕರ್ಧ ಸೊಲ್ಯೂಷನ್ ಅಲ್ಲೇ ಸಿಕ್ಬಿಡುತ್ತೆ. ನಾವು ಸಾಮಾನ್ಯವಾಗಿ ಎಲ್ಲವನ್ನೂ ನಾವು ಜಾಸ್ತಿ ಜಾಸ್ತಿ ಮಾಡಿಕೊಂಡು ಟಗ್ ಆಫ್ ವಾರ್ ಮಾಡಿಕೊಂಡು ಒದ್ದಾಡ್ತಾ ಇರ್ತೇವೆ. ಇದೆಲ್ಲ ನಾವೇ ಮಾಡಿಕೊಂಡಿದ್ದು. ಆಲೋಚನೆ ಭಗವಂತನ ಚಿಂತನೆ ಮಾಡಿಬಿಟ್ರೆ ಆಲ್ಮೋಸ್ಟ್ 80-90% ಆಫ್ ದ ಇಶ್ಯೂಸ್ ಅಲ್ಲೇ ರೆಸಾಲ್ವ್ ಆಗಿಬಿಡುತ್ತೆ. ಇದು ನಮಗೆ ಒಂದು. ಇನ್ನು ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಅಂತಂದರೆ ಇದು ನಮ್ಮಿಂದ ಆಗುವಂಥದ್ದಲ್ಲ. ಕೆಲವುದೆಲ್ಲ ಲಕ್ಷ್ಮೀದೇವಿಗೇ ಇರುವಂಥದ್ದು ಗುಣಗಳು. ನಮಗೆ ಅನುಸಂಧಾನಕ್ಕೆ ಲಕ್ಷ್ಮೀದೇವಿ ಹೀಗಿದ್ದಾರೆ ಅಂತ ತಿಳ್ಕೊಳ್ಳೋದಷ್ಟೇ. ಇನ್ನು ಕ್ರಿಯಾ ವಿಶೇಷಗಳ ಅಂತಂದರೆ ನಾನು ಏನು ಹೇಳಿದೆ, ಭಗವಂತನ ಕೆಲವುದು ಆ ಅದ್ಭುತವಾದಂತಹ ಕ್ರಿಯೆಗಳನ್ನು ಮಾಡ್ತಾನೆ. ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅದನ್ನು ಮೆಲುಕು ಹಾಕ್ತಾಳೆ. ಇದು ಮೇಲ್ನೋಟದ ಅರ್ಥ. ಆಚಾರ್ಯ ಮಧ್ವರು ವಿಶೇಷ ಅಂತಂದರೆ ಮೇಲ್ನೋಟದ ಅರ್ಥ, ಸ್ಪೆಷಲ್ ಅಂತ ಅರ್ಥ. ಆಚಾರ್ಯರು ವಿಶೇಷ ಅನ್ನುವಂಥದ್ದನ್ನು ಒಂದು ದೊಡ್ಡ ಘಟ್ಟ, ನಮ್ಮ ಮಾಧ್ವ ತತ್ವಜ್ಞಾನದಲ್ಲಿ ಅತ್ಯಂತ ದೊಡ್ಡ ಘಟ್ಟ ಅನ್ನುವಂಥದ್ದು ವಿಶೇಷ ಅನ್ನುವಂತಹ ಒಂದು ಟಾಪಿಕ್. ಈಗ ಸದ್ಯಕ್ಕೆ ನಾವು ಇಷ್ಟನ್ನು ತಿಳ್ಕೊಳ್ಳೋಣ. ವಿಶೇಷ ಅಂದರೆ ಏನು ಅಂತ. ನೇಹನಾನಾಸ್ತಿ ಕಿಂಚನ ಅಂತ ಒಂದು ವೇದದ ಮಾತಿದೆ, ಶಾಸ್ತ್ರದ ಮಾತು. ಅದರಲ್ಲಿ ಹೇಗಿದೆ ಅಂತಂದರೆ, ಭಗವಂತನಿಗೂ ಅವನ ಅವಯವಗಳು ಅಂದರೆ ಅವನ ಪಾರ್ಟ್ಸ್ ಆಫ್ ಹಿಸ್ ಬಾಡಿಗೆ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಭಗವಂತನ ಸಾಮರ್ಥ್ಯ ಹೇಗೆ ಅಂದರೆ, ಅವನ ಕಾಲಿನಿಂದ ನೋಡ್ತಾನೆ, ಕಣ್ಣಿಂದ ಮಾತಾಡ್ತಾನೆ, ಇದೆಲ್ಲ ಸಾಮರ್ಥ್ಯ ಇದೆ ಭಗವಂತನಿಗೆ. ಅದು ಹೇಗೆ ಅಂತ ಕೇಳಿದರೆ ಇದನ್ನು ವಿಶೇಷ ಅಲ್ಲ. ಅವನು ಒಂದು ಮುದ್ದೆಯನ್ನಾಗಿ ಮಾಡಿ ಇಟ್ಟುಬಿಡ್ಬೋದಲ್ವಾ. ಇದನ್ನು ಇತರ ಮತಾಚಾರ್ಯರು ಹೇಳ್ತಾರೆ ನಿರ್ಗುಣ ನಿರಾಕಾರ ಅಂತ. ಅಲ್ಲ ಅಂತ ಹೇಳ್ತಾರೆ. ಭಗವಂತ ಗುಣಪೂರಿತ, ಆಕಾರ ಭರಿತ. ಆದರೆ ಈ ಆಕಾರ ಇದ್ದರೂ ಕೂಡ ಅವನಿಗೆ ಒಂದು ಅವಯವಕ್ಕೂ ಇನ್ನೊಂದು ಅವಯವಕ್ಕೂ ಅವನಲ್ಲಿ ಡಿಫ್ರೆನ್ಸ್ ಇಲ್ಲ. ಪ್ರತಿಯೊಂದು ಅವಯವವೂ ಪೂರ್ಣ, ಎಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗತ್ತೆ. ಅಲ್ಲ, ಆದರೂ ಅವನಿಗೆ ಯಾಕೆ ಬೇಕಿತ್ತು ಅವನಿಗೆ ಆಕಾರ ಅಂತ ಕೇಳಿದರೆ, ಇಲ್ಲೆಲ್ಲ ಪ್ರಾಣಾತು ವಾಯು ಅಜಾಯತ ಮುಖಶ್ಚ ಇಂದ್ರಶ್ಚಾಗ್ನಿಶ್ಚ ಅಂತೆಲ್ಲ ಕಣ್ಣಿನಲ್ಲಿ ಬೇರೆ ಬೇರೆ ದೇವತೆಗಳು ಆಶ್ರಯ ಪಡ್ಕೊಂಡಿದ್ದಾರೆ. ಪ್ರಾಣದಲ್ಲಿ ಮುಖ್ಯ ಪ್ರಾಣದೇವರು ಆಶ್ರಯ ಇದೆಲ್ಲ ಭಗವಂತನ ದೇಹ ಏನಿದೆ ಇದು ಬೇರೆ ಬೇರೆ ದೇವತೆಗಳಿಗೆ ಮನೆ. ಅದು ಫ್ರಮ್ ಅಡ್ರೆಸ್ ಅವರದ್ದು. ಅವರನ್ನೆಲ್ಲ ಇಟ್ಟುಕೊಂಡಿದ್ದಾನೆ ಭಗವಂತ ತನ್ನ ಮನೆಗಳಲ್ಲಿ. ಬಾಹುವಿಂದ ಇನ್ನು ಕೆಲವರು ಹುಟ್ಟಿದ್ರು ಅಂತೆಲ್ಲ ಹೇಳುವಾಗ ಬಾಹು ಅನ್ನುವಂಥದ್ದು ಅವರುಗಳ ಮನೆಗಳು ಅಂತ ಒಂದು. ಇನ್ನೊಂದೇನು ಅಂತಂದರೆ, ಭಗವಂತನಿಗೆ ಖಂಡಿತ ಆಕಾರ ಉಂಟು. ಯಾಕೆ? ನಾವು ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ ನಾವು ಚಿಂತನೆ ಮಾಡುವವರು. ಬಿಂಬಕ್ಕೆ ಆಕಾರ ಇಲ್ಲದೆ ಇದ್ದರೆ ಪ್ರತಿಬಿಂಬಕ್ಕೆ ಎಲ್ಲಿಂದ ಆಕಾರ ಬರಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಆಕಾರದಲ್ಲಿ ವ್ಯತ್ಯಾಸ ಇಲ್ಲದೇ ಇದ್ದರೂ ಆಕಾರಗಳನ್ನು ಪ್ರತ್ಯೇಕ ಮಾಡಿ ಭಗವಂತನಿಗೆ ಉಂಟು. ಏನು ಉಂಟು ಅದನ್ನು ನೀವು ಚಿಂತನೆ ಮಾಡಿ ಅಂತ. ಹಾಗಾಗಿ ಇನ್ನು ಕೆಲವು ಭಗವಂತನ ಅವತಾರಗಳು ಪೂರ್ಣ, ಭಗವಂತನ ಮೂಲ ರೂಪವೂ ಪೂರ್ಣ, ಅವತಾರ ರೂಪಗಳು ಪೂರ್ಣ. ಹಾಗಿರುವಾಗ ಭಗವಂತ ಒಂದೊಂದು ಅವತಾರದಲ್ಲಿ ಒಂದೊಂದನ್ನು ಅಭಿವ್ಯಕ್ತ ಮಾಡಿದ. ಉದಾಹರಣೆಗೆ ರಾಮಾವತಾರದಲ್ಲಿ ಭಗವಂತ ಈ ದಶರಥನ ಪಿತೃವಾಕ್ಯ ಪರಿಪಾಲನೆ ಇರಬಹುದು, ಅಥವಾ ರಾಕ್ಷಸರ ಸಂಹಾರ ಇರಬಹುದು, ಅಥವಾ ಸೀತೆಯ ಏಕಪತ್ನಿ ವ್ರತತ್ವ ಇರಬಹುದು. ಅಂದರೆ ಲೋಕ ಶಿಕ್ಷಣಕ್ಕೋಸ್ಕರ ಒಂದೊಂದು ಅವತಾರದಲ್ಲಿ ಒಂದೊಂದು ಗುಣವನ್ನು ಅಭಿವ್ಯಕ್ತ ಮಾಡಿದ್ದಾನೆ. ಭಗವಂತ ತಾನು ಇದ್ದ ಹಾಗೆ ತೋರಿಬಿಟ್ರೆ ಯಾರಿಗೂ ನಮ್ಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವ್ನಿಗೆ ಗೊತ್ತು. ಪ್ರತಿ ಸರ್ತಿ ಅವನು ವಿಶ್ವರೂಪ ದರ್ಶನ ತೋರಿಸ್ಬಿಟ್ರೆ ಯಾರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಏನಿದೆ ಅಲ್ಲಿ ಅಂತ. ಅಂದರೆ ಇವಾಗ ನಾವು ಸೂರ್ಯನಿಗೆ ಮಧ್ಯಾಹ್ನ ಕಣ್ಣು ಬಿಟ್ಟು ನೋಡಲಿಕ್ಕಾಗತ್ತಾ? ನಾವು ಸೂರ್ಯನನ್ನು ಕಣ್ಣು ಮಸ್ಕು ಮಂಜು ಈ ಪ್ರಾಕೃತ ಚಕ್ಷುಸ್ಸಿಗೆ ಆಗಲ್ಲ ನೋಡಲಿಕ್ಕೆ. ಹಾಗಾಗಿ ಭಗವಂತ ಅವನು ತನ್ನಲ್ಲಿರುವಂತಹ ಪ್ರಖರತೆಯನ್ನು ಮರೆಮಾಚಿ ಲೋಕಕ್ಕೆ ಕಾಣುವ ಹಾಗೆ ತೋರಿಸಿಕೊಂಡು ಬರ್ತಾನಂತೆ. ಇದು ಭಗವಂತನ ವಿಶೇಷ ಅಂತ ಹೆಸರು. ಅಂದರೆ ಭಗವಂತನಲ್ಲಿ ಏನಿದೆ ಅದನ್ನು ಅವನು ಕೆಲವೊಮ್ಮೆ ಮರೆಮಾಚಿ ತೋರಿಸುವಂಥದ್ದು, ಅಥವಾ ಒಂದು ಅವತಾರಕ್ಕೂ ಮತ್ತೊಂದು ಅವತಾರಕ್ಕೂ ವ್ಯತ್ಯಾಸ ಮಾಡಿ ತೋರಿಸುವಂಥದ್ದು. ಇನ್ನು ಕೆಲವು ಬಾರಿ ಏನು ಮಾಡ್ತಾನೆ, ಪರಶುರಾಮ ದೇವರು ರಾಮದೇವರ ಎದುರಿಗೆ ಸೋತರು ಅನ್ನುವ ಹಾಗೆ ಮಾಡ್ತಾನೆ, ಅಸುರ ಮೋಹನಕ್ಕೋಸ್ಕರ. ಆವಾಗ ಯಾರಿಂದಲೂ ಸೋತಿದ್ದಲ್ಲ ಅವನು, ಭಗವಂತನದ್ದೇ ಇಲ್ಲೊಂದು ರೂಪ ಅದೊಂದು ರೂಪ. ಆದರೆ ಅದರ ಒಳಗೆ ಏನೋ ಒಂದು ಕಾರ್ಯ ಇರುತ್ತೆ. ಈ ಅತುಲ ಅನ್ನುವಂತಹ ದೈತ್ಯನ ಸಂಹಾರ ಆಗಬೇಕಾಗಿರುತ್ತೆ. ಅದಕ್ಕೋಸ್ಕರ ಭಗವಂತನ ಅಂದರೆ ಈ ರೀತಿ ಭಗವಂತ ಬೇರೆ ಬೇರೆದ್ದನ್ನೆಲ್ಲ ಏನು ಮಾಡ್ತಾನೆ ಅಂದರೆ ಲೋಕಕ್ಕೆ ತೋರಿಸಿಕೊಡುವ ಹಾಗೆ ಅವನು ತನ್ನಲ್ಲಿ ಭಿನ್ನತೆಯನ್ನು ತೋರಿಸಿಕೊಡ್ತಾನಲ್ಲ, ಇದನ್ನೆಲ್ಲ ವಿಶೇಷ ಅಂತ ಒಂದು ದೊಡ್ಡ ಘಟ್ಟ. ಇದನ್ನು ಕೂಡಿಸಲಿಕ್ಕೆ ಯಾರ ಕೈಲೂ ಬರಲಿಲ್ಲ, ಯಾರ್ಯಾರಿಗೂ ಬರಲಿಲ್ಲ. ಇತರ ಮತಾಚಾರ್ಯರಿಗೆಲ್ಲ ಗೊಂದಲ, ಏನಿದು, ಹೆಂಗೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಇಂತಹ ಒಂದು ವಿಷಯಗಳು ಇದನ್ನೆಲ್ಲ ಕೂಡಿಸಲಿಕ್ಕೆ ಬಾರದೇ ಇದ್ದಾಗ
ಆಚಾರ್ಯರು ತಿಳಿಸಿಕೊಟ್ರು. ವಿಶೇಷ ಅನ್ನುವಂಥದ್ದು ಭಗವಂತನಲ್ಲಿ ಒಂದು ಪ್ರಶಸ್ತವಾದಂಥದ್ದು, ಅವನೊಬ್ಬನಲ್ಲೇ ಇರುವಂತಹ ಒಂದು ಅತ್ಯದ್ಭುತವಾದಂತಹ ತಾಕತ್ತಿದೆ, ಅವನ ಗುಣ ಅದು. ಆ ಗುಣ, ಭಗವಂತನ ಕ್ರಿಯೆಗಳಿಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಇದು ನಮಗೆ ನಮಗೆ ನಾವು ಕೂತ್ಕೊಂಡು ಇದನ್ನು ತುಂಬ ಥಿಂಕ್ ಮಾಡಿದರೆ ಸ್ವಲ್ಪ ಸ್ವಲ್ಪ ಊಹೆಗೆ ಬರುತ್ತೆ. ಈಗ ನಾವು ಮಾಡುವ ಕೆಲಸ ಅಂತ ನಾವು ಹೇಳ್ತೇವೆ, ಕೆಲಸಕ್ಕೂ ನಮಗೂ ವ್ಯತ್ಯಾಸ ಇದೆ. ಆದರೆ ಭಗವಂತನಿಗೆ ಹಾಗಲ್ಲ. ಅವನ ಕ್ರಿಯೆಗೂ ಅವನ ಗುಣಕ್ಕೂ ಅವನಿಗೂ ಅವನ ಅವಯವಗಳಿಗೂ ಅವನ ಅವತಾರಗಳಿಗೂ ಯಾವುದೇ ರೀತಿಯ ವ್ಯತ್ಯಾಸಗಳು ಅಂತ ಇಲ್ಲ. ಅರ್ಥ ಮಾಡ್ಕೊಳ್ಳೋದು ನಂಗೆ ಸ್ವಲ್ಪ ಕಷ್ಟ ಇದೆ ಎಲ್ರಿಗೂ ಅಂತ ಗೊತ್ತು. ಆದರೂ ಕೂಡ ಇಂಥದ್ದೊಂದು ಉಂಟು ನಮ್ಮ ಮಾಧ್ವ ಫಿಲಾಸಫಿಯಲ್ಲಿ ಅಂತಂದರೆ ನಮಗೆ ಅತ್ಯಂತ ಹೆಮ್ಮೆ ಆಗತ್ತೆ. ಇತರರಿಗೆ ಯಾರಿಗೂ ಅರ್ಥ ಆಗದೇ ಇರುವಂತಹ ಪರಿಸ್ಥಿತಿ ಆಚಾರ್ಯ ಮಧ್ವರಿಗಾದರೂ ಕೂಡ ಇಂತಹ ವಿಶೇಷ ಗುಣ ಅಂತೇನಿದೆ ಭಗವಂತನಲ್ಲಿ, ಅದನ್ನು ಲಕ್ಷ್ಮೀದೇವಿಯರು ಪೂಜಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಭಾರತ ನಿಗಮ ತತಿಗಳ ಅತಿಕ್ರಮಿಸಿ. ಈಗ ಭಾರತ ವಿಶೇಷ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡು, ಎಷ್ಟೋ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದು. ಆದರೆ ಅದನ್ನು ಲಕ್ಷ್ಮೀದೇವಿಯರು ನೋಡಿ ಭಗವಂತನಲ್ಲಿ ಅದನ್ನು ಅವಳು ಕ್ರಿಯಾ ವಿಶೇಷಗಳ, ಆ ವಿಶೇಷಗಳು ಏನಿದ್ದಾವೆ ಭಗವಂತನದ್ದು, ಅದರಲ್ಲೂ ಕೂಡ ಬಗೆ ಬಗೆಯ ನೂತನ ಇದೆ ಅಂತೆ. ಪ್ರತಿ ಒಂದು ಸರಿ ತೋರುವ ಹಾಗೆ ಮತ್ತೊಂದು ಸಾರಿ ಇಲ್ಲ. ಅಂದರೆ ನಮ್ಮಲ್ಲಿ ಆಗುವಾಗ ಅಯ್ಯೋ ಈಗ ಹಂಗಿದ್ದ ಆಗ ಹಂಗೆ ಆಗ್ಬಿಟ್ಟ ಅಂತಂದರೆ ಅದರಲ್ಲಿ ದೋಷ ಬರುತ್ತೆ. ಭಗವಂತ ಹಾಗಲ್ಲ, ನಿತ್ಯ ನವೀನತೆ ಎನ್ನುವಂಥದ್ದನ್ನು ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ಅದು ಲಕ್ಷ್ಮೀದೇವಿಗೆ ಪ್ರತಿಯೊಂದು ನವೀನ, ಅವನು ನವ ನೂತನದ್ದನ್ನು ಲಕ್ಷ್ಮೀದೇವಿಗೆ ತೋರಿಸಿಕೊಡ್ತಾ ಇದ್ದಾನೆ. ಅಂದರೆ ಇಂಥದ್ದನ್ನು ತೋರಿಸ್ತಾ ವಿಶೇಷ ಅನ್ನುವಂಥದ್ದು ಅದು ಲಕ್ಷ್ಮೀದೇವಿ ನೋಡಿದ್ಲು. ನಮಗೊಂದು ಪ್ರಶ್ನೆ ಬರುತ್ತೆ, ಇದು ಮೋಕ್ಷದಲ್ಲಿರಬಹುದು ಅಥವಾ ಪ್ರಳಯ ಕಾಲದಲ್ಲಿರಬಹುದು, ಲಕ್ಷ್ಮೀದೇವಿ ಕಾಣ್ತಾ ಇದ್ದಾಳೆ, ನಮಗೆ ಹೇಗೆ ಗೊತ್ತಾಗತ್ತೆ, ಆಚಾರ್ಯರಿಗೆ ಹೇಗೆ ಗೊತ್ತಾಯ್ತಿದು? ಯಾಕಂದರೆ ಆಚಾರ್ಯರೇ ತಾನೇ ನಮಗೆ ಮೂಲ ಇದನ್ನೆಲ್ಲ ತಿಳಿಸಿಕೊಟ್ಟಿದ್ದಕ್ಕೆ ಅಂತಂದರೆ ಹೇಳ್ತಾರೆ, ಮುಖ್ಯ ಪ್ರಾಣದೇವರು. ಇವಾಗ ನಾವೆಲ್ಲ ಗಾಢನಿದ್ರೆಯಲ್ಲಿರ್ತೀವಿ, ನಾವೆಲ್ಲ ಅಲ್ಲಿ ಏನು ಎಚ್ಚರ ಇಲ್ಲ ನಮಗೆ ಜೀವಕ್ಕೆ. ಹಾಗೆ ಇರುವಂತಹ ಪರಿಸ್ಥಿತಿಯಲ್ಲಿ ಎಚ್ಚರ ಹಾಗೂ ಪೂರ್ಣವಾದಂತಹ ಜ್ಞಾನ, ಅಂದರೆ ಜೀವೋತ್ತಮರು ಆಚಾರ್ಯ ಮಧ್ವರು ಅಂತ ಹೇಳೋದು ಯಾಕೆ ಅಂದರೆ ರುಜುಗಳು, ಅವರಿಗೆ ಪೂರ್ಣವಾದಂತಹ ಜ್ಞಾನ ಪ್ರಳಯ ಕಾಲದಲ್ಲಿಯೂ ಇರತ್ತಂತೆ. ಹಾಗಾಗಿ ಆ ಒಂದು ವಿಷಯ ಏನು ಲಕ್ಷ್ಮೀದೇವಿ ಕಂಡದ್ದನ್ನೆಲ್ಲ ಇವ್ರು ಕಾಣ್ತಾರೆ ಅಂತ ಅರ್ಥ ಅಲ್ಲ, ಆದರೆ ಈ ಜ್ಞಾನ ಇದೆ ಪೂರ್ಣ ಪ್ರಜ್ಞರಿಗೆ. ಹಾಗಾಗಿ ಅಲ್ಲಿದ್ದದ್ದನ್ನು ವಿಷಯವನ್ನು ನಮಗೆ ತರಿಸ್ಕೊಟ್ಟು, ಸಾಮಾನ್ಯ ಸ್ಪೆಷಲ್ ಏನಾದರೂ ಇದ್ದರೆ ನಾವೇ ತಿಂದುಕೊಂಡು ಬಿಡ್ತೇವೆ. ಆಚಾರ್ಯ ಮಧ್ವರು ಅಲ್ಲಿದ್ದದ್ದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ವಿಶೇಷ ಅನ್ನುವಂಥದ್ದು ಆಚಾರ್ಯರಿಗೆ ಮಾತ್ರ ಗೊತ್ತಾಯಿತು, ಇತರರಿಗೆ ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ ಅವರು ಜೀವೋತ್ತಮರು, ನಮ್ಮ ವಿಶ್ವಗುರುಗಳು ಆಚಾರ್ಯ ಮಧ್ವರು ಅನ್ನೋದನ್ನು ನಾವು ಹೆಮ್ಮೆಯಿಂದ, ಅಂದರೆ ಇದರಲ್ಲಿ ಏನು ಇನ್ನೊಬ್ಬರನ್ನು ನಿರಾಕರಣೆ ಮಾಡೋದು ಅಂತಂದರೆ ಅವರಿಗೆ ಗೊತ್ತಿಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅದರಿಂದ. ಹಾಗಾಗಿ ಇದು ಆಚಾರ್ಯ ಮಧ್ವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ಬಗೆ ಬಗೆಯ ನೂತನ, ಅಂದರೆ ಭಗವಂತನಲ್ಲಿ ಪ್ರತಿ ಕ್ಷಣದಲ್ಲೂ ನೂತನತ್ವ ಬರುತ್ತೆ. ಅದನ್ನು ಇದೆ ಅವನಲ್ಲಿ. ಅದನ್ನು ಲಕ್ಷ್ಮೀದೇವಿ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ತಡ್ಕೊಳ್ಳಿಕ್ಕಾಗದೇ ಇರುವಷ್ಟು ಆನಂದದಿಂದ ಹೊಗಳ್ತಾಳಂತೆ. ಅವಳನ್ನು ಹೊಗಳಿದ ಮೇಲೆ ತಾನೇ ಹಿಗ್ಗುತ್ತಾಳಂತೆ. ಇವನು ನಮ್ಮಲ್ಲೆಲ್ಲ ಹೆಂಗೆ ಅಂದರೆ ಯಾರೋ ನಮ್ಮನ್ನು ಹೊಗಳಿಬಿಟ್ರೆ ನಾವು ಉಬ್ಬಿ ಬಿಡ್ತೇವೆ. ಇಲ್ಲಿ ವಿಪರೀತ, ಭಗವಂತ ಉಬ್ಬುವುದು ಅಂತ ಏನಿಲ್ಲ, ವೃದ್ಧಿ ಹ್ರಾಸ ಅಂತ ಇಲ್ಲ ಅವನಿಗೆ. ಅವನನ್ನು ಹೊಗಳಿ 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 ಲಕ್ಷ್ಮೀದೇವಿನೇ ಹಿಗ್ಗುತ್ತಾ ಇದ್ದಾಳಂತೆ. ಇಂತಹ ವಿಲಕ್ಷಣವಾದಂತಹ ವಿಷಯವನ್ನು ಆಚಾರ್ಯರು ಕೊಟ್ಟಿದ್ದನ್ನು ಜಗನ್ನಾಥದಾಸರು ನಮಗೆ ಕೊಡ್ತಾ ಇದ್ದಾರೆ. ಅಂತಹ ತ್ರಿಗುಣಮಾನಿ ಮಹಾಲಕ್ಷ್ಮಿ, ಇಂತಹ ಲಕ್ಷ್ಮೀದೇವಿ ನಮಗೆ ಏನು ಮಾಡಬೇಕು ಅಂತಂದರೆ ಸಂತೈಸಲಿ ಅಂತ ಹೇಳ್ತಾ ಇದ್ದಾರೆ. ಸಂತೈಸಲು ಅನ್ನೋದು ಇದರಲ್ಲೂ ಕೂಡ ವಾದಿರಾಜರ ಕೋಶಕೊಪ್ಪುವ ಅಂತ ನಮಗೆ ಗೊತ್ತಾಗತ್ತೆ. ನಮ್ಮ ವಧೂವರರ ಸಂತೈಸಲಿ ಅಂತ ಲಕ್ಷ್ಮೀ ಶೋಭನದಲ್ಲಿ ಬರುತ್ತೆ. ಅಂತಹ ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಜಗನ್ನಾಥದಾಸರು ಅಂತ. ಇದು ಒಂದು ಲಿಂಕನ್ನು ಅಲ್ಲಲ್ಲಿ ಹಚ್ಚುವಂಥದ್ದು. ಹಾಗಾಗಿ ಇಂತಹ ಮಹಾಲಕ್ಷ್ಮಿ ಏನು ಮಾಡಬೇಕು, ಮಹಾಲಕ್ಷ್ಮಿಯನ್ನು ನಾವು ನಮಿಸ್ತಾ ಇದ್ದೇವೆ, ಇದರಿಂದ ಅಲ್ಲಿ ಮಹಾಲಕ್ಷ್ಮಿ ನಮ್ಮನ್ನೇನು ಮಾಡಬೇಕು ಅಂದರೆ ಸಂತೈಸಬೇಕು, ಸಾಂತ್ವನ, ಪೆಸಿಫೈ ಮಾಡಬೇಕು ನಮ್ಮನ್ನು ಅಂತ. ಯಾಕಂದರೆ ನಾವು ಒದ್ದಾಡ್ತಾ ಇರೋದು ನಮ್ಮನ್ನು ಇಂಥದ್ದನ್ನು ತಿಳ್ಕೊಳ್ಳುವುದರಿಂದ ಏನಾಗತ್ತೆ, ಪೆಸಿಫೈ ಮಾಡ್ತಾ ಇದ್ದಾಳೆ ನಮಗೆ ಲಕ್ಷ್ಮೀದೇವಿ ಅನ್ನುವಂತಹ ವಿಷಯ ಇಲ್ಲಿ. ನೀವು ಪೆಸಿಫೈ ಮಾಡು ನಮ್ಮನ್ನು ಸಾಂತ್ವನ ಪಡಿಸು, ನಮ್ಮನ್ನು ಲಾಲಿಸು ಅನ್ನುವಂಥದ್ದನ್ನು, ಅಂದರೆ ಭಗವಂತನ ಲಾಲನೆಯನ್ನು ನಮಗೆ ಕೊಡು ಅಂತ ಕೇಳುವಂತಹ ಘಟ್ಟ.
ಇದಷ್ಟನ್ನು ಕೂಡ ಆ ನಾರಾಯಣ ಪಂಡಿತಾಚಾರ್ಯರು ನವದ್ಯುನಾಥ ಪ್ರತಿಮ ಪ್ರಭಾಯ ಅನ್ನುವಂತಹ ಆ ಮಧ್ವವಿಜಯದ ಒಂದು ಶಬ್ದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನವ ಅಂತಂದರೆ ಹೊಸ 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 ಹೊಸದನ್ನು ಲಕ್ಷ್ಮೀದೇವಿ ಕಾಣ್ತಾಳೆ. ದ್ಯುನಾಥ ಅಂತಂದರೆ ದ್ಯು ಶಬ್ದಕ್ಕೆ ಆಕಾಶ ಅಂತ ಅರ್ಥ. ಆಕಾಶಕ್ಕೆ ಒಡೆಯನಾದಂತಹ ಆ ಭಗವಂತ ದ್ಯುನಾಥ, ಆ ಒಡೆಯನಾದಂತಹ ಸೂರ್ಯ ಏನಿದ್ದಾನೆ ಅಂತಹ ಪ್ರತಿಮ ಪ್ರಭಾಯ ಅಂತ ಇದೆ, ಅಂತಹ ಮೈಬಣ್ಣ ಉಳ್ಳವ ಅಂತ. ಆದರೆ ಇದರಲ್ಲಿ ನಾವು ಸ್ವಲ್ಪ ಆಳಕ್ಕೆ ಹೋಗಿ ನೋಡಿದರೆ ಆಕಾಶ ತತ್ವ ಅನ್ನುವಂಥದ್ದು ಅದು ಆಪರ್ಚುನಿಟಿಯನ್ನು ಕೊಡುವಂಥದ್ದು. ಈಗ ಉದಾಹರಣೆಗೆ ನಾವು ನೋಡೋಣ, ಇಲ್ಲಿ ನಾವು ತಿರುಗಾಡಲಿಕ್ಕೆ ಸ್ಪೇಸೇ ಇಲ್ಲದೆ ಇದ್ದರೆ ನಾವು ಹೇಗೆ ತಿರುಗಾಡಬೇಕು? ಹಾಗಾಗಿ ಆ ಸ್ಪೇಸ್, ಆಕಾಶ ಅನ್ನುವಂಥದ್ದು ಆಪರ್ಚುನಿಟಿ ಕೊಡುತ್ತೆ ಅಂತ ಅರ್ಥ. ಆ ಆಪರ್ಚುನಿಟಿ ಅಂದರೆ ಇದರಿಂದ ಇನ್ನೊಂದು ನಾವು ಏನು ತಿಳ್ಕೊಬೇಕು ಅಂದರೆ, ಭಗವಂತನ ಬಗ್ಗೆ ಹೆಚ್ಚು 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 ತಿಳ್ಕೊಳ್ಳಿಕ್ಕೆ ನವ 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 ಆಪರ್ಚುನಿಟೀಸನ್ನು ಆ ಭಗವಂತ ಕೊಡ್ತಾನೆ ಅನ್ನೋದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಈ ಇಡೀ ಶ್ಲೋಕವನ್ನು ನವದ್ಯುನಾಥ ಪ್ರತಿಮ ಪ್ರಭಾಯ ಅಂದರೆ ಭಗವಂತನ ಪ್ರತಿಭೆ ಅತ್ಯುತ್ತಮವಾದಂಥದ್ದು, ಅದನ್ನು ಅತಿ ವಿಮಲ ಗುಣ ಅಂತೆಲ್ಲದರಿಂದ ತಿಳಿದುಕೊಳ್ಳಬಹುದು. ಹಾಗಾಗಿ ನಮಗೆ ಇನ್ನೂ ಜೀವನದಲ್ಲಿಯೂ ಕೂಡ ಹೊಸ ಹೊಸ ಆಪರ್ಚುನಿಟೀಸ್ ಅಂದರೆ ನಮಗೆ ನವ ಅಂದರೆ ಹೊಸತ್ತು ಇದ್ದರೆ ನಮಗೆ ಬೋರ್ ಆಗಲ್ಲ. ಭಗವಂತನ ಬಗ್ಗೆ ಹೊಸತ್ತು ತಿಳ್ಕೊಳ್ಬೇಕು. ನೆನ್ನೆ ತಿಳ್ಕೊಂಡಿದ್ದೇ ಇವತ್ತು ಅಂತ ಅಲ್ಲ, ಭಗವಂತನಲ್ಲಿ ಅದರಲ್ಲೂ ಪುಣ್ಯ ಇದೆ. ಶ್ಲೋಕ ಪಾರಾಯಣ ಆವೃತ್ತಿ ಅಂತ ಹೇಳ್ತಾರೆ, ಆವೃತ್ತಿ ಮಾಡಬೇಕು. ಆದರೆ ಇನ್ನಷ್ಟು ಭಗವಂತನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಹೋಗಬೇಕು ಅಂತ ಒಂದು. ಇನ್ನೂ ಅತ್ಯಂತ ಲೌಕಿಕವಾಗಿ ಹೇಳೋದು ಅಂತಂದರೆ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಪ್ರೋಗ್ರೆಸ್ ಆಗಲಿಕ್ಕೆ ಒಳ್ಳೊಳ್ಳೆ ಆಪರ್ಚುನಿಟೀಸನ್ನು ಭಗವಂತ ಕೊಡ್ತಾನೆ ಅಂತ ಅರ್ಥ. ನಮಗೆ ಉತ್ತಮ ಜನ್ಮಗಳು ಅಥವಾ ಇವತ್ತಿದ್ದಂತಹ ಆಪರ್ಚುನಿಟಿ ನಾಳೆ ಇನ್ನೊಂದು ಲೌಕಿಕವಾಗಿಯೇ ಆಗಲಿ ಹೆಚ್ಚಿನ ಆಪರ್ಚುನಿಟೀಸ್ ಸಿಗತ್ತೆ. ಜೊತೆಗೆ ನಮ್ಮ ಲೋನ್ಲಿನೆಸ್ ಆಗಲಿ ಡಿಪ್ರೆಷನ್ ಆಗಲಿ ಪರಿಹಾರ ಆಗುವುದಕ್ಕೆ ಆ ಲಕ್ಷ್ಮೀ ಇದ್ದಾರೆ, ನಾರಾಯಣನಿದ್ದಾನೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಬಹಳ ಜನ ಲೋಕದಲ್ಲಿ ನಾವು ಕಾಣ್ತೇವೆ. ಪಾಪ ತುಂಬ ಒದ್ದಾಡ್ತಾರೆ, ಅಂದರೆ ನನಗೆ ಯಾರೂ ಇಲ್ಲ. ಈ ಭಾವನೆ ನಮ್ಮ ಮಾಧ್ವರಿಗೆ ಬರಲೇಬಾರ್ದು. ಎಷ್ಟು ದೊಡ್ಡ ದೇವತಾ ಪರಿವಾರ ಇದೆ, ಅದನ್ನೆಲ್ಲ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರಂತರ್ಯಾಮಿ ಭಾರತೀರಣುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸಃ ಪ್ರಿಯತಾಂ ಸರ್ವಂ ಶ್ರೀಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್.